ಅಯ್ಯೋ 8:30. ಅಮ್ಮ ಬಾಕ್ಸ್ ತಗೊಂಡೆ. ಕಾಲೇಜ್ಗೆ ಲೇಟ್ ಆಯಿತು, ನಾನು ಹೊರಡ್ತಾ ಇದ್ದೀನಿ. ಕ್ಲಾಸ್ ಅಲ್ವಾ? ಮೆಸೇಜ್ ನೋಡಲಿಲ್ವಾ? ಅಯ್ಯೋ ಥೂ, ಕ್ಲಾಸ್ ಇದೆ ಅಂತ ನಾನು ಅಷ್ಟು ದೂರದಿಂದ ಬಂದೆ. ಅವ್ರಿಗೇನೋ ಮೀಟಿಂಗ್ ಇದೆ ಅಂತ ಕ್ಯಾನ್ಸಲ್ ಮಾಡಿದ್ರು. 2 hours ಏನು ಮಾಡಲಿ ಈಗ? 2 hours ಲೈಬ್ರರಿಗೆ ಹೋಗು. ಓಕೆ. ಯಾವ ಥರ ಬುಕ್ ಹುಡುಕ್ತಿದ್ಯಮ್ಮ? ಆ್ಯಕ್ಚುಲಿ ನನಗೆ ಬುಕ್ಸ್ ಓದಿ ಅಭ್ಯಾಸನೇ ಇಲ್ಲ ಸರ್. ಸೊ ಯಾವ ಥರ ಓದಬೇಕು ಅಂತ ಐಡಿಯಾನೇ ಸಿಗ್ತಾ ಇಲ್ಲ. ಆ ಥರ ಇದ್ದರೆ ನೀನು ನಿಗೂಢ ಓದ್ತೀಯಾ ಇಲ್ಲ ಪ್ರೇರಕ ಪುಸ್ತಕ ಓದ್ತೀಯಾ? ಸರ್ 2 hours ಓದಿ ಮುಗಿಸೋ ಥರ ಯಾವ್ದಾದ್ರು ಮೋಟಿವೇಶ್ನಲ್ ಸ್ಟೋರಿ ಇದ್ದರೆ ಚೆನ್ನಾಗಿರುತ್ತೆ. 2 ಗಂಟೆಯಲ್ಲಿ ಬಾ, ನಾನೊಂದು ಬುಕ್ ಕೊಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ನನಗಾಗ 19 ವರ್ಷ. ಡಿಗ್ರಿ ಅಭ್ಯಾಸಕ್ಕೆ ಮೈಸೂರಿಗೆ ಬಂದೆ. ಮೊದಲೇ ಅಂತರ್ಮುಖಿಯಾದ ನನಗೆ ಎಲ್ಲವೂ ಹೊಸದಾಗಿ ಕಾಣಿಸುತ್ತಿತ್ತು. ಹೇ ದಡ್ಡ, ನಾಳೆ ಕಾಲೇಜ್ ಇದೆ, ಮಲ್ಕೋ. ಈ ಊರೆಷ್ಟು ವಿಶಾಲವಾಗಿದೆ, ಎಷ್ಟೊಂದು ಜನ ಇದ್ದಾರೆ, ಆದರೆ ನಾನು ಮಾತ್ರ ಒಬ್ಬನೇ ಇದ್ದೀನಿ. ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ, ನನ್ನ ಜೊತೆ ಮಾತಾಡೋರು ಯಾರೂ ಇಲ್ಲ. ಈ ಹೊಸವ್ರಿಗೆ ಬಂದು ಯಾರ ಜೊತೆನೂ ಬೆರೆಯೋಕ್ಕಾಗ್ತಿಲ್ಲ. ಕಾಲೇಜಿಗೆ ಹೋದರೆ ಅರ್ಧ ದೂರ ಹೋಗ್ಬಿಟ್ಟು ವಾಪಸ್ ಬರ್ತೀನಿ. ನನಗೆ ಧೈರ್ಯ ಸಾಕಾಗ್ತಿಲ್ಲ. ಇದನ್ನೆಲ್ಲ ಹೇಳ್ಕೊಳ್ಳೋಣ ಅಂದರೆ ಜೊತೆಗೆ ಯಾರೂ ಇಲ್ಲ. ಇವತ್ತು ಕಾಲೇಜೆಲ್ಲ ನಾನು ಮಾತಾಡಿಸ್ತಾರೋ ಇಲ್ವೋ? ಇವತ್ತು ಕ್ಲಾಸ್ ಅಟೆಂಡ್ ಮಾಡ್ತೀನ? ಏನಾಗುತ್ತೋ ಏನೋ, ಇರಲಿ, ನೋಡೇ ಬಿಡೋಣ. ಅಯ್ಯೋ, ಎಲ್ಲ ಇಲ್ಲೇ ಇದ್ದಾರಪ್ಪ.
ಅಯ್ಯೋ ನನ್ನೇ ನೋಡ್ತಿದ್ದಾರೆ ಅವರೆಲ್ಲ. ಇಲ್ಲ, ಎಲ್ಲ ಹೊಸಬ್ರು, ನನ್ನ ಕೈಲಿ ಮಾತಾಡ್ಸೋಕ್ಕಾಗಲ್ಲ. ನಾನು ಕಾಲೇಜಿಗೆ ಅಟೆಂಡ್ ಆಗಲ್ಲ. ಅಯ್ಯೋ ನಾನು ತಪ್ಪು ಮಾಡ್ತೀನೋ, ನನಗೇನು ಗೊತ್ತಾಗ್ತಿಲ್ವಲ್ಲಪ್ಪ. ಹೆಂಗಿರೋದು ಈ ಜನಗಳ ನಡುವೆ? ಓಯ್ ಬಾಯ್ ಅಣ್ಣ, ಯಾಕಣ್ಣ? ಬಾ ಹೇಳ್ತೀನಿ. ಅಣ್ಣ, ಏನಕ್ಕೆ ಅಂತೇಳಿ? ಹಾಂ, ಕೂತ್ಕೋ. ಏನು ನಿನ್ನ ಕತೆ? ಕಾಲೇಜಿಗೆ ಹೋಗ್ತೀಯಾ, ಬೇಗ ಬರ್ತೀಯಾ? ಹಾಂ, ಕಾಲೇಜಲ್ಲಿ ನನ್ನ ಯಾರೂ ಮಾತಾಡ್ಸಲ್ಲ ಅಂತ ನಾನು ಈ ಊರಿಗೆ ಈಗ ಬಂದಿರೋದು. ಓ ಹೊಸ್ಬನಾ? ಹ್ಞೂ, ಯಾವ ಊರು ನಿಮ್ಮದು? ಚನ್ನರಾಯಪಟ್ಟಣ. ಏನಕ್ಕೆ ಇಷ್ಟು ಭಯ ಪಡ್ತಿದ್ಯಾ? ಈ ಊರಲ್ಲಿ ನಂಗೆ ಯಾರೂ ಗೊತ್ತಿಲ್ಲ. ನಿನ್ನ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಐತೆ ನನ್ನ ಹತ್ರ, ಹಾಂ. ತಗೊಂತೀಯಾ? ಏನದು? ಏ ಇಲ್ಲಿ ಬೇಡ. ನೀ ಎಲ್ಲಿರೋದು? ರೂಮ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಹೋಗೋಣ, ಹ್ಞೂ, ಬಾ. ಇದೆ ಅಣ್ಣ. ರೂಮ್ ಏನೋ ಚೆನ್ನಾಗಿದೆ. ಇದು ಸೊಲ್ಯೂಷನ್ ಏನೋ ಕೊಡ್ತೀನಿ ಅಂದ್ರಲ್ಲ ತಡಿ ಅಣ್ಣ? ತಡಿ ತಡಿ ತಡಿ, ಬಾ ನೋಡ್ಕೊ. ಇದೆ ನಿನ್ನ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್. ಇದು ನನ್ನ ಪ್ರಾಬ್ಲಮ್ನೆಲ್ಲ ಸರಿ ಮಾಡುತ್ತಾ? 100% ಮಾಡುತ್ತೆ. ಇದು ತಪ್ಪಲ್ವಾ? ಹ್ಞೂ, ತಪ್ಪೇನಿಲ್ಲ. ಮುಂಚೆ ನಿನ್ನ ಥರನೇ ನಾನು ಇದೆ. ಇದನ್ನು ತಗೊಂಡ್ಮೇಲೆಲ್ಲ ಸರಿ ಹೋಗಿದೆ. ನನ್ನ ಪ್ರಾಬ್ಲಮ್ಸ್ಗೆಲ್ಲ ಇದೊಂದೇನಾ ಸೊಲ್ಯೂಷನ್ನು? ಇದೊಂದೇ. ಇದನ್ನ ಈಗ ಮಾಡಿ ಹಾಂ, ಮುಂದೆ ಹೋಗಿ ಹೀಗೆ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಮಾಡಬೇಕು. ಪೂರ್ತಿ ತಗೋಬಿಟ್ಟೆ ಸತ್ತೋಗ್ಬಿಡ್ತೀಯ. ಇಲ್ಲ ಅಣ್ಣ, ಇಲ್ಲ. ಸರಿಯಾಗಿದ್ರೆ ಮತ್ತೆ ಸಿಗ್ತೀನಿ. ಸರಿ ಅಣ್ಣ. ಅಣ್ಣ, ಮಾಡ್ಲಾ ಬೇಡವಾ? ಒಂದ್ಸತಿ ಮಾಡಿ ನೋಡೇ ಬಿಡೋಣ. ನನ್ನ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಅಂತ ಅಂದರೆ ಹಾಂ, ಹ್ಞೂ. ಇಷ್ಟೇ ಎಷ್ಟಿದೆಯಲ್ಲಪ್ಪ, ಇನ್ನೂ ಒಂದು ವಾರ ಅಮ್ಮನ ಹತ್ರ ದುಡ್ಡು ಕೇಳೋಣ.
ಹಲೋ ಹಾಂ ಅಮ್ಮ. ಹ್ಞೂ ಅಮ್ಮ, ಚೆನ್ನಾಗಿ ಗೊತ್ತಿದ್ದೀನಿ. ಹಾಂ ಅಮ್ಮ, ಇದು ಬುಕ್ಸ್ಗೆಲ್ಲ 5000 ಹೇಳ್ತಿದ್ದಾರೆ. ಕಳಿಸ್ಕೊಡ್ತೀಯ ಇವತ್ತು? ನಾಳೆನಾ? ಆಯಿತು. ನೋಡಮ್ಮ, ಇವತ್ತು ಬೇಕೇ ಬೇಕಂತೆ. ಇವತ್ತೇ ಲಾಸ್ಟ್ ಡೇಟು. ಹಾಂ, ಕಳಿಸ್ಕೊಡಮ್ಮ. ಓಕೆ. ನಾಳೆ ಅಂತಲ್ಲಪ್ಪ, ಇದು ಬೇರೆ ಮುಗಿತಾ ಇದೆ. ಇರಲಿ, ಅವನಿಗೆ ನಾಳೆನೇ ಬರೋಕ್ಕೆ ಹೇಳ್ತೀನಿ. ಅಣ್ಣ, ಓಹ್, ನೀನೇನ ಇಲ್ಲಿ? ಹೆಂಗಿತ್ತು ನಾವು ಅವತ್ತು ಕೊಟ್ಟಿದ್ದ ಟ್ರೀಟ್ಮೆಂಟು? ಚೆನ್ನಾಗಿತ್ತಣ್ಣ. ಹಾಂ, ಅದು ನಂಗೆ ಇನ್ನೂ ಬೇಕು ಅಂತ ಅನ್ನಿಸ್ತಿದೆ. ಕೊಡ್ತೀನಿ. ಆದರೆ ಇವತ್ತು ಬೇರೆ ಪಾರ್ಟಿಗೆ ಕೊಡ್ಬೇಕಣ್ಣ. ಹೌದಾ? ಇವತ್ತು ಸಿಗೋದೇ ಇಲ್ವಾ ಅಣ್ಣ? ಸಿಗುತ್ತೆ, ಬಟ್ ದುಡ್ಡು ಖರ್ಚಾಗತ್ತೆ. ಎಷ್ಟಾದರೂ ಪರವಾಗಿಲ್ಲ ಅಣ್ಣ, ಕೊಡ್ತೀನಿ. ಆಯಿತು, ಕೊಡು. ಹಲೋ ಅಮ್ಮ, ನೀವು ಕಳಿಸೋ ಅಮೌಂಟ್ ನಂಗೆ ಏನು ಸಾಕಾಗ್ತಿಲ್ಲ. ಈ ತಿಂಗಳು ನೀವು ಕಳಿಸೇ ಇಲ್ವಲ್ಲಮ್ಮ. ಆ 5000 ಅದು ಬುಕ್ಸಿಗೆ ಅಂತ ಹೇಳಿದ್ನಲ್ಲ, ಇದು ನನ್ನ ಖರ್ಚಿಗೆ 5000. ಬಾಡಿಗೆ ಕಟ್ಟಬೇಕು, ಅದೆಲ್ಲ ಇದೆ. ಹಾಂ, ಸರಿ ಅಮ್ಮ, ಓಕೆ. ಸುಮಾರು ದಿನದಿಂದ ಪತ್ತನೇ ಇಲ್ಲ ನಾನು. ಫೋನ್ ಮಾಡ್ತೀನಿ. ಎಲ್ಲೂ ಕಾಣಿಸ್ತಿಲ್ವಲ್ಲ, ಫೋನ್ ಬೇರೆ ಪಿಕ್ ಮಾಡ್ತಿಲ್ಲ. ಅಯ್ಯೋ, ಎಲ್ಲೇನೋ. ಡ್ರಗ್ಸ್ ಬೇಕು. ಬೇಕು, ಡ್ರಗ್ಸ್ ಬೇಕು. ಆಯ್ತು, ಫೋನ್ ಎತ್ತು. ಹಲೋ, ಆಮ, ಏನು? ಅಪ್ಪನ ಪೊಲೀಸ್ನವ್ರು ಹೇಳ್ಕೊಂಡೋದ್ರಾ? ಯಾಕೆ? ಸಾಲನಾ? ಎಷ್ಟು ಸಾಲ?
ಇಲ್ಲ, ನಾನು ಬಂದು ಮಾತಾಡ್ತೇನೆ ಬೇಡಮ್ಮ. ಹಾಂ, ಎಲ್ಲ ನನ್ನಿಂದಾನೆ. ಪ್ರತಿ ಸತಿ ದುಡ್ಡು ಕೇಳಿ 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 ನಮ್ಮ ಮನೇಲಿ ಸಾಲದಲ್ಲಿ ಮುಳುಗೋಗಿ ಮಾಡಿದ್ದೀನಿ. ನಾನು ಬದುಕಬಾರ್ದು. ಏಯ್ 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 ಬಾರ ಇಲ್ಲಿ. ಏಯ್ ಯಾಕೆ ನಾನು ಬಿಡಿ, ನಾನು ಸಾಯ್ಬೇಕು. ಏಯ್ 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 ಬಾ ಇಲ್ಲಿ. ಸಾವೇ ಎಲ್ಲದಕ್ಕೂ ಉತ್ತರ ಅಲ್ಲ. ಹಾಂ, ಜೀವನದಲ್ಲಿ ಬದುಕು ತೋರಿಸು. ಏಯ್ ಏಯ್ ಬಾರ ಇಲ್ಲ, ಇಲ್ಲಿ. ನಾನ್ ಸಾಯ್ತೀನಿ. ಏಯ್, ಬಾರ ಇಳಿಯೋ. ಇನ್ನ ಅಷ್ಟೊಂದು ವಯಸ್ಸ ನನಗೆ ಸಾಯ ಅಂತ ವಯಸ್ಸ? ಹಾಂ, ಇಳಿ ಬೆಲ್ಲ. ಬಾ. ಟೆನ್ಷನ್ ತಗೋಬಾರ್ದು ಕಣೋ. ಆತ್ಮಹತ್ಯೆ ಎಲ್ಲ ಏನಕ್ಕೆ ಮಾಡ್ಕೋತೀಯ? ಆತ್ಮಹತ್ಯೆ ಮಾಡ್ಕೊಳ್ಳೋ ವಯಸ್ಸು ನಿಂದು. ಹಾಂ, ತಗೋ ನೀರು ಕುಡಿ ಮೆಲ್ಲ. ನೋಡು, ಒಂದು ಮಾತು ಹೇಳ್ತೀನಿ, ಹುಷಾರು ಹುಷಾರು. ಒಂದು ಮಾತು ಹೇಳ್ತೀನಿ ಕೇಳಿಲಿ. ಜೀವನದಲ್ಲಿ ಎಲ್ರಿಗೂ ಸಾಕಷ್ಟು ಟೆನ್ಷನ್ಸ್ ಇರುತ್ತೆ, ಬಟ್ ಯಾರೂ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಲ್ಲ, ಓಕೆನಾ? ಹಾಂ, ನೋಡು, ನಾನು ನಿನ್ನ ಪಾಸ್ಟ್ ಬಗ್ಗೆ ಏನಾಗಿದೆ ಅಂತ ಏನೂ ಕೇಳಲ್ಲ. ನನಗೆ ನಿನ್ನನ್ನು ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಬುಕ್ ಓದು, ಮೆಟಾ ಹ್ಯೂಮನ್ ಅಂತ. 31 ದಿನದಲ್ಲಿ ನಿನ್ನ ಜೀವನ ಶೈಲಿ ಬದಲಾಗುತ್ತೆ, ಜೀವನ ದೃಷ್ಟಿನೂ ಬದಲಾಗುತ್ತೆ, ಜೀವನ ಶೈಲಿನೂ ಬದಲಾಗುತ್ತೆ, ಓಕೆನಾ? ಜನಗಳಿಗೆ ಸಮಯ ಕೊಡೋ ಬದಲು ಇಂಥ ಪುಸ್ತಕಗಳ ಜೊತೆ ಸಮಯ ಕಳಿ. ಪ್ರಪಂಚದ ಪ್ರತಿ ಮೂಲೆಗಳನ್ನ ಇದರಿಂದ ನೀನು ತಿಳ್ಕೊಬೋದು, ಓಕೆನಾ? ಜೀವನ ಅವತ್ತು ಬದಲಾಗಿದ್ದು ಇವತ್ತು ಈ ಬರವಣಿಗೆ ಮುಖಾಂತರ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದೇನು ಕತೆ ಅರ್ಧಕ್ಕೆ ಮುಗ್ದೋಯ್ತು? ಸರ್ನ ಕೇಳೋಣ ಇರು. ಸರ್, ಕತೆ ಇದು ಅರ್ಧಕ್ಕೆ ಮುಗ್ದೋಯ್ತು, ಇದರದ್ದು ಕಂಟಿನ್ಯೂಷನ್ ಇದೆಯಾ? ನಾನು ಇನ್ನೂ ಕತೆ ಬರೆದು ಪೂರ್ತಿ ಮುಗಿಸಿಲ್ಲ. ಸರ್,